ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಲಾಗ್ಸ್ ಅಂತ. ಐ ನೋ ಎಲ್ರಿಗೂ ಗೊತ್ತೇ ಇರುತ್ತೆ ನನ್ನ ಚಾನಲ್ ನೇಮ್ ಏನು ಅಂದ್ಬಿಟ್ಟು. ಹಾಗೆ ನನ್ನ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಹಾಗೆ ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಇವತ್ತು ಸ್ಯಾಟರ್ಡೇ ಸ್ವಲ್ಪ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಖಾಲಿ ಆಗಿದೆ, ಹಾಗೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆ ಸಂಡೇ ಹೋಗ್ಬೋದಿತ್ತು, ಬಟ್ ಸಂಡೇ ಹೋದರೆ ಫುಲ್ ರಶ್ ಇರುತ್ತೆ, ಬಿಲ್ಲಿಂಗಿಗೆಲ್ಲ ತುಂಬಾ ಟೈಮ್ ಆಗುತ್ತೆ. ಹಂಗಾಗಿ ಬೇಡ ಯಾಕೆ ಅಂದ್ಬಿಟ್ಟು ಇವತ್ತೇ ಹೋಗೋಣ ಅಂದ್ಬಿಟ್ಟು. ಇನ್ನು ನಮ್ಮ ಮನೆಯವರು ಸಂಡೇ ಅಷ್ಟೇ ಅವರು ಫ್ರೀ ಆಗಿರೋದು, ಅವ್ರ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಅಡೆತಡೆ ಹಾಕ್ದಲೇ ಇರಲಿ ಅಂದ್ಬಿಟ್ಟು ಇವತ್ತು ಹೋಗಿದ್ವಿ. ಇನ್ನು ಇವತ್ತು ಸ್ಯಾಟರ್ಡೆ ನನ್ನ ಮಗಳನ್ನ ಹಾಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ಯಾಟರ್ಡೆ ಲಾಗ್ ಆಗಿರುತ್ತೆ, ಮತ್ತು ಇದು ಬರೀ ಗ್ರಾಸರಿ ಶಾಪಿಂಗ್ ಮಾಡಿರೋದು ಅಷ್ಟೇ ಲಾಗ್ ಆಗಿರುತ್ತೆ, ಬೇರೆ ಇನ್ನೇನಿರಲ್ಲ. ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನನ್ನ ಮಗಳಿಗೆ ದಸರಾದು ಫೆಸ್ಟಿವಲ್ದು ಸ್ಕೂಲಲ್ಲಿ ಸೆಲೆಬ್ರೇಷನ್ ಇತ್ತು. ಇವತ್ತು ಲಾಸ್ಟ್ ಟೆಸ್ಟು, ಹಾಗೆ ಸೆಲೆಬ್ರೇಷನ್ನು ಮಾಡಿ ಅವಳಿಗೆ ರಜಾ ಕೊಡ್ತಾ ಇದ್ದಾರೆ. ವೀಡಿಯೋ ಮಾಡ್ತೀನಿ ಅಂದರೆ ಕೊಯ್ಯ ಅಂದ್ಕೊಂಡು ನಿಂತಿದ್ಲು. ಅವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಎಕ್ಸ್ಪ್ರೆಷನ್ ಏನೂ ಕೊಟ್ಟಿಲ್ಲ ಅವಳು. ಸರಿ, ಇನ್ನು ನನ್ನ ಮಗಳನ್ನ ಹಾಗೆ ಸ್ಕೂಲಿಗೆ ಬಿಟ್ಬಿಟ್ಟು ಸ್ವಲ್ಪ ಮನೆಗೆ ಸಾಮಾನೆಲ್ಲ ತೊಗೊಬೇಕಿತ್ತು, ದಿನಸಿ ಐಟಮ್ ಎಲ್ಲ ಬೇಕಿತ್ತು. ಇದು ಮನೆ ಹತ್ರ ಹಾಕಿದ್ದಾರೆ, ಹೋಗಬೇಕು. ಎಂಟ್ರಿ ಟಿಕೆಟ್ ಬಂದು 60 ರೂಪೀಸ್ ಇದೆ ಒಬ್ಬರಿಗೆ. ಏನು ಮಾಡೋದೋ ಗೊತ್ತಿಲ್ಲ. ಮಕ್ಕಳಿಗೇನು ಅಷ್ಟೇ ಇದೆ, 3 ಇಯರ್ಸ್ ಮಕ್ಳಿಗೆ ಮಾತ್ರ ಇಲ್ಲ, 3 ಇಯರ್ಸ್ ಒಳಗಡೆ ಇರೋರಿಗೆ. ಎಳ್ನೀರು ಕುಡಿಯೋಣ ಅಂದರೆ ಒಂದು ಎಳ್ನೀರು 60 ರೂಪಾಯಿ 70 ರೂಪಾಯಿ. ಎಳ್ನೀರು ಕುಡಿಯೋದಕ್ಕೂ ಹೊಟ್ಟೆ ಉರಿಯುತ್ತೆ. ಎಲ್ಲ ನೋಡಿಕೊಂಡು ಫೀಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸರಿ, ಮಗಳದು ಸ್ಕೂಲ್ ಬಂತು, ಸ್ಕೂಲ್ ಹತ್ರ ಅವಳನ್ನ ಬಿಟ್ವಿ. ಸ್ವಲ್ಪ ಲೇಟ್ ಆಯಿತು ಹೋಗಿದ್ದಕ್ಕೆ, ಅದಕ್ಕೆ ಲಾಸ್ಟ್ ಗೇಟಲ್ಲಿ ಬಿಡಬೇಕು. ಬೇಗ ಬಂದರೆ ಇಲ್ಲಿ ಎಂಟ್ರಿ ಇದೆ ನೋಡಿ, ಈ ಗೇಟಲ್ಲಿ ಹೋಗ್ತಾರೆ. ಲೇಟ್ ಆದರೆ ಹಿಂದಗಡೆ ಗೇಟಿಂದ ಒಳಗಡೆ ಹೋಗಬೇಕಾಗುತ್ತೆ. ಸರಿ, ನಾವು ಅಲ್ಲಿಂದ ಹೊರಟ್ವಿ. ಈ ರೋಡಲ್ಲಿ ಏನೇನೋ ಆಗಿಬಿಟ್ಟಿದೆ, ನೋಡೇ ಇಲ್ಲ ನಾವು. ಸರಿ, ಹಂಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇನ್ನು ಇದು ಪಾರ್ಕು ಊಡಿ ಹತ್ರ ಇರೋದು, ಇದು ಸ್ಕೂಲಿಂದ ಈ ಕಡೆಗೆ. ಸರಿ, ನೋಡಿಕೊಂಡು ನಿಧಾನಕ್ಕೆ ಹೊರಟ್ವಿ ಅಲ್ಲಿಂದ ನಾವು. ಸರಿ, ಸ್ವಲ್ಪ ಸಾಮಾನೆಲ್ಲ ತೊಗೊಂಬರೋಣ ಅಂತ. ಮನೆಯಲ್ಲಿ ಖಾಲಿ ಆಗಿಬಿಟ್ಟಿತ್ತು ಎಲ್ಲ, ಅದಕ್ಕೆ. ಇದು ಸಿಂಗೈನಪಾಳ್ಯ ಅಲ್ಲ, ಗರುಡಚರಪಳ್ಳಿ ಮೆಟ್ರೋ ಸ್ಟೇಷನ್ ಇದು. ಇಲ್ಲೇ ಬರೋದು ಮೆಟ್ರೋ. ನಾವು ಮನೆಗೆ ಐಟಮ್ ಎಲ್ಲ ತೊಗೊಬೇಕಂದ್ರೆ ಇಲ್ಲಿಗೇ ಬರೋದು. 2 ಮಂತ್ಸ್ಗೆ ಒಂದ್ಸಲ ಇಲ್ಲಿ ಬರ್ತೀವಿ ಮೆಟ್ರೋ ಹೋಲ್ಸೇಲ್ಗೆ. ಬಟ್ ನಾವೇನು ಹೋಲ್ಸೇಲಲ್ಲಿ ತೊಗೊಳ್ಳಲ್ಲ. ಹೋಲ್ಸೇಲ್ ಅಂದರೆ ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಾರೆ ನೋಡಿ, ಅಂಥವ್ರಿಗೆ ಇಲ್ಲಿ ಹೋಗಿ ತೊಗೊಂಡ್ರೆ ತುಂಬಾ ಯೂಸ್ಫುಲ್ ಇದೆ. ನಮಗೇನಷ್ಟು ಯೂಸ್ ಆಗಲ್ಲ ಇಲ್ಲಿ. ನಾವು ಮಾಮೂಲಿ ನಮಗೆ ಅಂಗಡಿಯಲ್ಲಿ ಏನು ರೇಟ್ ಹಾಕ್ಕೊಡ್ತಾರೆ ಅದೇ ರೇಟೇ ಇರುತ್ತೆ. ಸರಿ ಅಂದ್ಬಿಟ್ಟು ಒಳಗಡೆ ಬಂದ್ವಿ, ಗಾಡಿನ ಪಾರ್ಕಿಂಗ್ ಮಾಡಿ. ಬೆಳಗ್ಗೆನೇ ಬಂದಿದ್ದರಿಂದ ಅಷ್ಟು ರಶ್ ಏನು ಇರಲಿಲ್ಲ. ನಾವಿಲ್ಲಿ ಮೆಟ್ರೋಗೆ ಹೋಗೋ ಅಷ್ಟರಲ್ಲಿ 8:30 ಆಗಿತ್ತು. ನನ್ನ ಮಗಳನ್ನ 8:15ಗೆ ಸ್ಕೂಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಮೆಟ್ರೋ ಒಳಗಡೆ ಬರೋ ಅಷ್ಟರಲ್ಲಿ 8:15 ಆಗಿತ್ತು. ಇಲ್ಲಿ ಎಂಟ್ರೆನ್ಸಲ್ಲೇ ಈ ಥರ ಫುಲ್ಲು ಜೋಡಿಸ್ಕೊಂಡಿರ್ತಾರೆ ಎಲ್ಲ. ಸರಿ, ಒಳಗಡೆ ದಸರಾ ಫೆಸ್ಟಿವಲ್ಗೆ ಸ್ಪೆಷಲ್ಲಾಗಿ ಈ ಥರ ಗೊಂಬೆಗಳನ್ನ ಕೂರಿಸಿದ್ರು. ನನಗೆ ತುಂಬಾ ಇಷ್ಟ ಆಯಿತು. ಸರಿ, ಅದನ್ನು ನೋಡಿ ವಿಡಿಯೋ ಮಾಡಿಕೊಂಡೆ. ರಾಧಾಕೃಷ್ಣದು ವಿಗ್ರಹ ನನಗೆ ತುಂಬಾ ಇಷ್ಟ ಆಯಿತು. ನಾನೊಂದು ಆ ಥರ ತೊಗೊಬೇಕು, ಸ್ವಲ್ಪ ಮನೆ ಎಲ್ಲ ಕಟ್ಕೊಬೇಕು, ಆಮೇಲೆ ತೊಗೊಂಡ್ರೆ ಆಯಿತು ಅಂತ ಸುಮ್ಮನೆ ಅದೇ. ಇವಾಗ ಓಪನ್ ಕಿಚನ್ ಅಲ್ವಾ, ಏನು ತೊಗೊಂಡ್ರೂ ಫುಲ್ಲು ಡಸ್ಟ್ ಆಗುತ್ತೆ. ಎಂಟ್ರೆನ್ಸಲ್ಲೇ ಎಲೆಕ್ಟ್ರಿಕ್ ಐಟಮ್ಸ್ ಇರುತ್ತೆ, ಫ್ರಿಜ್ಜು, TV, ಮಿಕ್ಸಿ, ಓವನ್ ಈ ಥರ, ಮತ್ತು ಅಡುಗೆ ಮನೆಗೆ ಹಾಕ್ಕೊಳ್ಳೋದೆಲ್ಲ ಇರುತ್ತೆ. ಮತ್ತು ಬೆಡ್ಶೀಟು ಈ ಥರ ಎಲ್ಲ ಎಂಟ್ರೆನ್ಸಲ್ಲಿ ಇರುತ್ತೆ. ಈ ಸಲ ನಾನು ಎಲ್ಲದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ತೋರಿಸೋಣ ಅಂತ ತೋರಿಸಿದ್ದೀನಿ. ಫುಲ್ಲು ಮೇಲ್ಗಡೆ ಸ್ಟೋರೇಜ್ ಪ್ಲೇಸ್ ಇರುತ್ತೆ. ಇನ್ನು ಈ ಕಡೆಗೆ ಬಂದರೆ ವಾಟರ್ದು, ಫ್ಯಾನ್ದು ಎಲ್ಲ ಇರುತ್ತೆ. ಈ ಕಡೆ ಬಟ್ಟೆಗಳು ಸಿಗುತ್ತೆ. ಬಟ್ಟೆ ನಾನೇನು ಇಲ್ಲಿ ತೊಗೊಳ್ಳಲ್ಲ, ಲಾಸ್ಟ್ ಒಂದು 7-8 ವರ್ಷ ಹಿಂದೆ ತೊಗೊಂಡಿದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ದಸರಾ ಹಬ್ಬಕ್ಕೆ ಒಂದು ಶರ್ಟ್ ನೋಡೋಣ ಅಂತ ನೋಡಿದ್ವಿ. ರೇಟ್ ಮಾತ್ರ ಸಿಕ್ಕಾಬಟ್ಟೆ ಇತ್ತು, 500 ಇತ್ತು ಅದೊಂದು ಶರ್ಟ್ಗೆ. ಸರಿ, ಅವರು ಜಿಯೋದಲ್ಲಿ ಬಟ್ಟೆಗಳನ್ನ ಆರ್ಡ್ರ್ ಮಾಡ್ಕೊಂಡು ತೊಗೊತಾರೆ ನಮ್ಮ ಮನೆಯವರು. ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಡೋದ್ರಿಂದ ಆಗಲ್ಲ, ಇನ್ನು ಆರ್ಡ್ರ್ ಮಾಡಿದ್ರೆ ಬೇಗ ಬರಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಶೋರೂಮ್ ಮುಂದೆನೇ ಟ್ರೆಂಡ್ ಇದೆ KR-ಪುರಮಲ್ಲಿ, ಅಲ್ಲೇ ತೊಗೊಳ್ಳಿ ಅಂತ ಹೇಳಿದ್ದೀನಿ. ಹೋಗಿ ತೊಗೊಬೇಕು ಅವ್ರಿಗೆ ಹಬ್ಬಕ್ಕೆ. ಇನ್ನು ನಮಗೆ ಏನಿಲ್ಲ, ನಾವು ಕೆಲಸಕ್ಕೆಲ್ಲ ಹೋಗ್ತಿರ್ಬೇಕಾದ್ರೆ ಎಲ್ಲ ಶಾಪಿಂಗ್ ಮಾಡ್ಕೊತಾ ಇದ್ವಿ. ಸರಿ, ಮನೆಗೆ ಐಟಮ್ ಏನು ಬೇಕು ತೊಗೊಳ್ಳೋಣ ಅಂತ ಬಂದ್ವಿ. ಟೂತ್ಪೇಸ್ಟ್ ಖಾಲಿಯಾಗಿತ್ತು, ಸೋಪ್ ಖಾಲಿಯಾಗಿತ್ತು. ಟೂತ್ಪೇಸ್ಟು ಸೋಪ್ನ ತೊಗೊಂಡ್ವಿ. ಇನ್ನು ಈ ಕಡೆಗೆ ಬಂದರೆ ಶಾಂಪು ಬೇಕಿತ್ತು. ಶಾಂಪು ನಾನು ಮೀರಾ ಶಾಂಪೂನ ತೊಗೊಂಡೆ. ಏನೇನು ಬೇಕದು. ಹಾಗೆ ಸ್ಟೋರೇಜ್ ಪ್ಲೇಸ್ ನೋಡಿ ಮೇಲ್ಗಡೆ ಎಷ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಇನ್ನು ಕೂಲ್ ಡ್ರಿಂಕ್ಸ್ ಎಲ್ಲ ನಾವು ಅಷ್ಟು ಕುಡಿಯಲ್ಲ, ಏನು
ಅಷ್ಟು ತಿನ್ನಲ್ಲ ಔಟ್ಸೈಡ್ದು. ಎಲ್ಲ ಆದಷ್ಟು ಮನೆಯಲ್ಲೇ ಏನು ಬೇಕು ಅದನ್ನು ಮಾಡ್ಕೊಂಡು ತಿನ್ಕೊತೀವಿ. ಟೀ ಪುಡಿ ಒಂದು ಬೇಕಿತ್ತು, ಟೀ ಪುಡಿನ ತೊಗೊಂಡೆ. ನನಗೆ ರೆಡ್ ಲೇಬಲ್ ಟೀ ಪುಡಿ ನಾನು ಯೂಸ್ ಮಾಡೋದು. ಸರಿ ಚಿಕ್ಕದಿರಲಿಲ್ಲ ಅಂದ್ಬಿಟ್ಟು ಈ ಕಡೆಗೆ ಬಂದೆ. ಆಮೇಲೆ ಆ ಕಡೆ ಇದೆ ತೊಗೊಳ್ಳಿ ಅಂತ ಹೇಳಿದ್ರು. ಅರ್ಧ kg ತೊಗೊಂಡಿದ್ದೀನಿ ಸಾಕು ಅಂದ್ಬಿಟ್ಟು. ಮತ್ತು ಇವರು ಓಟ್ಸ್ ತೊಗೊಂಡ್ರು ನಮ್ಮ ಮನೆಯವರು ಬೆಳಗ್ಗೆ ಹೊತ್ತು ತಿನ್ನೋದಕ್ಕೆ ಅಂದ್ಬಿಟ್ಟು ಸ್ವಲ್ಪ. ಸರಿ ಇನ್ನು ಈ ಕಡೆಗೆ ಬಂದ್ವಿ. ಇದು ಫುಲ್ಲು ಬೇಬಿ ಸೆಕ್ಷನ್ನು. ಈ ಕಡೆಗೆ ಫುಡ್ಡು ಕ್ಯಾಟು ಮತ್ತು ಡಾಗ್ಗೆ ಫುಡ್ಸ್ ಇದೆ. ಇದ್ರ ಆಪೋಸಿಟು ಫುಲ್ ಬೇಬೀಸ್ ಮಕ್ಕಳಿಗೆ ಸೋಪು, ಆಯಿಲು, ಆ ಥರ ಟೂತ್ಪೇಸ್ಟು ಆ ಥರ ಎಲ್ಲ ಫುಲ್ ಮಕ್ಕಳಿಗೆ ಸಿಗುತ್ತೆ. ಸರಿ ನನಗೊಂದು ಮೂವ್ ಬೇಕಿತ್ತು ತೊಗೊಳ್ಳೋಣ ಅಂತ ತೊಗೊಂಡೆ ಇಲ್ಲಿ ಅಷ್ಟೇ. ಇದಿಷ್ಟು ಕಿಡ್ಸ್ದು ಸೆಕ್ಷನ್ನು. ಇನ್ನು ಈ ಕಡೆ ಮೆಣ್ಸಿನ್ಕಾಯಿ ಬೇಕಿತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರು ಬೇಡ, ಅಲ್ಲಿ ಲೂಸ್ ಇರುತ್ತಲ್ಲ ತೊಗೊಳ್ಳೋಣ ಬಾ ಅಂದರು. ಸರಿ ಸೂಜಿ ರವೆ ಒಂದು ಬೇಕಿತ್ತು, ರವೆ ಒಂದು ತೊಗೊಂಡೆ. ಮತ್ತು ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಬೇಕಿತ್ತು. ಸ್ವಲ್ಪ ಬಿಳಿ ಎಳ್ಳು ಬೇಕಿತ್ತು ತೊಗೊಂಡೆ. ಸೋಂಪು ಕಾಳು ತೊಗೊಂಡೆ. ಅವ್ರಿಗೆ ಸ್ವಲ್ಪ ಮಾರ್ನಿಂಗ್ ಕುಡಿಯೋದಕ್ಕೆ ಜ್ಯೂಸ್ ಮಾಡಿಕೊಡ್ಬೇಕು ಅದಕ್ಕೆ. ಇನ್ನು ನಾನ್ ವೆಜ್ಜು ನಾನು ತಿನ್ನಲ್ಲ. ತಿನ್ನೋರು ತಿಂದಲೇ ಇರೋರನ್ನ ಮದುವೆ ಆದರೆ ಇದೊಂದು ಗೋಳು. ನಮ್ಮ ಮನೆಯವರು ನಾನ್ ವೆಜ್ ತಿಂತಾರೆ, ನಾನು ನಾನ್ ವೆಜ್ ತಿನ್ನಲ್ಲ. ಸುಮ್ಮನೆ ವೀಡಿಯೋಗೆ ಅಂತ ಇಟ್ಕೊಂಡೆ ಅಷ್ಟೇ. ಜಾಸ್ತಿ ರಶ್ ಇರಲಿಲ್ಲ ಮತ್ತು ಎಲ್ಲ ಜೋಡಿಸ್ಕೊಳ್ತಾ ಇದ್ರು. ದೀಪಕ್ಕೆ ಆಯಿಲ್ ಬೇಕಿತ್ತು, ದೀಪದ ಎಣ್ಣೆ ತೊಗೊಂಡೆ. ನಮ್ಮ ಅತ್ತೆಗೆ 1 ಲೀಟ್ರು, ನನಗೊಂದು ಲೀಟ್ರು ಅಂದ್ಬಿಟ್ಟು. ಮತ್ತು ಅಡುಗೆಗೆ ಆಯಿಲ್ ಬೇಕಿತ್ತು, ಅದನ್ನು ತೊಗೊಂಡೆ. ಇನ್ನು ಇದು ಸಾಲ್ಟು ಇವತ್ತು ಶನಿವಾರ ತೊಗೊಂಬರ್ಬಾರ್ದಂತೆ, ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಮನೆಗೆ ತಂದ ಮೇಲೆ ಹೇಳಿದ್ರು. ಇನ್ನು ಯಾವತ್ತೇ ಹೋದ್ರೂ ಶನಿವಾರ ಎಣ್ಣೆ ಮತ್ತು ಉಪ್ಪು ಮನೆಗೆ ತರಬೇಡ ಅಂದರು. ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು. ನನಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಬೇಕಿತ್ತು, ಮೆಣ್ಸಿನ್ಕಾಯಿನ ತೊಗೊಂಡೆ. ವೀಡಿಯೋನ ನಾನೇ ಮಾಡಿಕೊಂಡು ನಾನೇ ಹಿಡ್ಕೊತಾ ಇರೋದ್ರಿಂದ ತುಂಬ ಕಷ್ಟ ಆಯಿತು. ಇವ್ರು ಆ ಕಡೆ ರೈಸ್ನ ನೋಡೋದಕ್ಕೆ ಅಂತ ಹೋಗಿದ್ರು, ಖಾಲಿ ಆಗಿಬಿಟ್ಟಿತ್ತು ರೈಸು. ಅದಕ್ಕೆ ನಾವು ಇಲ್ಲೇ ಮೆಟ್ರೋದಲ್ಲೇ ರೈಸ್ ಎಲ್ಲ ತೊಗೊಳ್ಳೋದು. ಸರಿ ನವಿಲುಕೋಸು ಮೊನ್ನೆ ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡೋಕ್ಕೆ ನೋಡಿದೆ, ಸಿಗಲಿಲ್ಲ. ಇಲ್ಲಿತ್ತು. ಮತ್ತು ಮೂಲಂಗಿನೂ ತುಂಬಾ ಫ್ರೆಶ್ ಆಗಿತ್ತು. ಇವರು ಒಂದೊಂದು ದಿನ ಮೂಲಂಗಿ ಜ್ಯೂಸ್ ಕುಡಿತಾರೆ ಬೆಳಗ್ಗೆ ಟೈಮು. ಸರಿ ಚೆನ್ನಾಗಿದೆ ಅಂದ್ಬಿಟ್ಟು ಮೂಲಂಗಿನ ಒಂದು 1 kg ಅಷ್ಟು ತೊಗೊಂಡೆ. ಮತ್ತು ಟೊಮ್ಯಾಟೊ ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ತೀನಿ, ನೋಡೋದಕ್ಕೆ ಚೆನ್ನಾಗೇ ಇರುತ್ತೆ. ಬಟ್ ಅದು ತೊಟ್ಟು ಹತ್ರ ಕರಗಿರುತ್ತೆ ಅಷ್ಟೇ. ತೊಟ್ಟು ಒಂದೊಂದು ಕರಗಿರಲ್ಲ, ಒಳಗಡೆ ಕಟ್ ಮಾಡಿದ್ರೆ ಇಷ್ಟಿಷ್ಟು ಉದ್ದ ಹುಳಗಳಿರುತ್ತೆ. ಸರಿ ನುಗ್ಗೆಕಾಯಿ 10 ರೂಪಾಯಿ 1 ಪೀಸ್ ಅಂದರು, ತೊಗೊಂಡೆ. ಇಲ್ಲಿ ಗಿಡಗಳು ಮಾತ್ರ ಸೂಪರಾಗಿದೆ. ರೇಟ್ ಮಾತ್ರ 600 700 ಈ ಥರ ಇದೆ. ಇನ್ನು ಬೇಳೆ ಬೇಕಿತ್ತು ತೊಗೊಂಡೆ. ಕಡಲೆಬೇಳೆ ಲೂಸ್ ಇರಲಿಲ್ಲ. ಸರಿ ನಮ್ಮ ಅತ್ತೆ ಅರ್ಧ kg ಬೇಕಂದಿದ್ರು. ನಾನು 1 kg ತೊಗೊಂಡೆ. ನಾನೊಂದು ಸ್ವಲ್ಪ ಹಾಕ್ಕೊಂಡು ಅವರೊಂದು ಸ್ವಲ್ಪ ಹಾಕ್ಕೊಂಡ್ರು. ಇದು ಅಲಸಂದಿ ಕಾಳು ಅಂತ ತೊಗೊಂಡೆ, ಬಟ್ ಅದು ತೊಗರಿಕಾಯಿ ಅನಿಸುತ್ತೆ. ಲೂಸು ಮೆಣ್ಸಿನ್ಕಾಯಿನ ತೊಗೊಂಡೆ ನೋಡಿ, ಅದು ಫುಲ್ಲು ಕಪ್ಪಾಗಿಬಿಟ್ಟಿದೆ. ಸರಿ ಅದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಪ್ಯಾಕೆಟಲ್ಲಿರೋದನ್ನೇ ತೊಗೊಂಡೆ. ಇನ್ನು ನನಗೆ ಪರ್ಕೆ ಮತ್ತು ಕಸದ ಮರ ಬೇಕಿತ್ತು. ಸರಿ ಅದು ನೋಡೋಣ ಅಂತ ಬಂದೆ. ಇನ್ನು ಪ್ಲಾಸ್ಟಿಕ್ ಐಟಮ್ ಏನೂ ತೊಗೊಳಕ್ಕೆ ಬಿಡಲ್ಲ ನಮ್ಮ ಮನೆಯವರು. ಮನೆಯಲ್ಲೆಲ್ಲ ಇದೆ, ಅದನ್ನೇ ಯೂಸ್ ಮಾಡ್ಕೊ ಸಾಕು ಅಂತ ಬೈತಾರೆ. ಕಾಫಿ ಗ್ಲಾಸ್ ನೋಡ್ತಾ ಇದ್ದೆ ಚೆನ್ನಾಗಿದೆ ಅಂದ್ಬಿಟ್ಟು. ಅದು 130 150 ಆ ಥರ ಇತ್ತು. ಅದೂ ಮನೆಯಲ್ಲಿದೆ. ಅವರು ಏನಕ್ಕೆ ಇರೋದನ್ನೇ ಏನಕ್ಕೆ ತೊಗೊತೀಯ ಅಂತ ಬೈದಾಕ್ತಾರೆ ನಮ್ಮ ಮನೆಯವರು. ಅವ್ರ ರಿಯಾಕ್ಷನ್ ನೋಡೋಕ್ಕಾಗಲ್ಲ. ಸರಿ ಇನ್ನು ಕಸದ ಮರ ಮತ್ತು ಪೊರ್ಕೆ ಬೇಕಿತ್ತು. ಯಾವ್ದು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಇದನ್ನು ತೊಗೊಂಡೆ, ಅದು ಇಷ್ಟ ಆಯಿತು. ಇನ್ನು ನೆಲ ಒರೆಸೋದೊಂದು ಬೇಕಿತ್ತು. ಗಾಲದು ನಂದು ಬಕೆಟ್ದು ಇತ್ತು, ಅದ್ರ ಹೋಗ್ಬಿಟ್ಟಿದೆ. ಸರಿ ಇದನ್ನೇ ತೊಗೊಳ್ಳೋಣ ಅಂತ ಬಂದೆ. ಇನ್ನು ನಮ್ಮ ಅತ್ತೆಗೆ ಒಂದು ಕಬ್ಬಿಣದ ಬಾಣಲಿ ಬೇಕಿತ್ತಂತೆ. ಇದ್ದರೆ ನೋಡಿ ತೊಗೊಂಬಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೂ ನಮ್ಮ ಮನೆಯವ್ರು ಬೈದರು, ಎಷ್ಟಿದೆ ಅಂದ್ಬಿಟ್ಟು. ನಮ್ಮ ಅತ್ತೆ ನಾನೇ ದುಡ್ಡು ಕೊಡ್ತೀನಿ ತೊಗೊಬಂದು ಕೊಡು ಅಂತ ಅಂದರು. ಸರಿ ಅಂದ್ಬಿಟ್ಟು ನೋಡ್ತಾ ಇದ್ದೆ. ನನಗೂ ತುಂಬಾ ಇಷ್ಟ ಆಯಿತು. ಇದು 1380 ಏನೋ ಆಯಿತು, ಐರನ್ದು ಬಾಣಲಿ ಅದು. ಸರಿ ಇನ್ನು ಈ ಕಡೆಗೆ ಕಾಫಿ ಅಲ್ಲ ಬೋಂಡ ಎಲ್ಲ ಹಪ್ಪಳ ಎಲ್ಲ ಎತ್ತೋದು ಜಾಲರಿ ಬೇಕಿತ್ತು, ತೊಗೊಳ್ಳೋಣ ಅಂತ ಬಂದೆ. ಇನ್ನು ಅವರು ಫುಲ್ ಗರಂ ಆಗಿಬಿಟ್ಟಿದ್ರು ನಮ್ಮ ಮನೆಯವರು. ಇನ್ನು ತೊಗೊಂಡ್ರೆ ಬೈಸ್ಕೊತೀನಿ ಅಂದ್ಬಿಟ್ಟು ಸುಮ್ಮನೆ ಬಂದೆ. ಅವ್ರು ಆಲ್ರೆಡಿ ಬಿಲ್ಲಿಂಗಿಗೆ ಹೋಗ್ಬಿಟ್ಟು ನನಗೆ ಅದು ಐರನ್ದು ಬಾಣಲಿ ಹೋಗಿ ನೀನೇ ಎತ್ಕೊಂಬರೋಗು ಅಂತ ಕಳಿಸಿದ್ರು. ಅದಕ್ಕೆ ತೊಗೊಂಡು ಹೋಗೋಣ ಅಂತ ನಾನು ಬಂದೆ. ಅದು ಸೆಲೆಕ್ಟ್ ಮಾಡಿದ್ದೆ, ಮತ್ತೆ ಒಂದು ಸಲ ಅವ್ರಿಗೆ ಕೇಳ್ಕೊಂಬರಕ್ಕೆ ಹೋಗಿದ್ದೆ, ಇಷ್ಟಿದೆ ಅಮೌಂಟು ತೊಗೊಂಬರಲ್ಲ ಅಂತ. ನನಗೆ ಗೊತ್ತಿಲ್ಲ, ನೀನು ನಮ್ಮಮ್ಮನ ಕೇಳ್ಕೊ, ನನ್ನ ಕೇಳಬೇಡ ಅಂದರು. ಸರಿ ಅಂದ್ಬಿಟ್ಟು ನಮ್ಮ ಅತ್ತೆಗೆ ಕೇಳಿಬಿಟ್ಟು ಅವ್ರು ಸರಿ ತೊಗೊಂಬಾ ನಾನು ಅಮೌಂಟ್ ಕೊಡ್ತೀನಿ ಅಂತಂದರು. ನಮ್ಮ ಮನೆಯವರು ಅಮೌಂಟ್ ಏನು ಕೊಡ್ತೀನಿ ಅಂದರು, ವೇಸ್ಟ್ ಖರ್ಚು ಮಾಡ್ತೀಯ ಅಂತ ಬೈತಾರೆ ನಮ್ಮ ಮನೆಯವರು. ಅದಕ್ಕೆ ನಮ್ಮ ಅತ್ತೆ ಸರಿ ನಾನು ಅಮೌಂಟ್ ಕೊಡ್ತೀನಿ, ನಂಗೆ ತೊಗೊಬಂದು ಕೊಡು ಅಂತ ಅಂದರು. ಸರಿ ಅಂದ್ಬಿಟ್ಟು ನೋಡಿಬಿಟ್ಟು ತೊಗೊಂಡು ಹೋದೆ. ಇನ್ನು ನನಗೇನು ಬೇಕಿಲ್ಲ, ಸಾಕು ಇರೋದೇ. ಇನ್ನು ನಾನು ತೊಗೊಂಡ್ರೆ ನನಗಷ್ಟೇ ಅಲ್ಲೇ ಬೆಂಡೆತ್ತು ಬಿಡ್ತಾರೆ.
ಸರಿ ಎಲ್ಲ ಶಾಪಿಂಗ್ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಷ್ಟು ತೊಗೊಂಡಿದ್ದಕ್ಕೆ 7000 ಆಯಿತು. ನನಗೆ ಎಲ್ಲೋದ್ರೂ ಬೆಕ್ಕು ನಾಯಿಗಳು ಮಾತ್ರ ಕಣ್ಣಿಗೆ ಬಿದ್ದುಬಿಡ್ತವೆ. ಸರಿ ಆ ಬೆಕ್ಕನ್ನ ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ತಾ ಇದ್ದೆ. ನಮ್ಮ ಮನೆಯವ್ರ ಗಾಡಿ ಈ ಕಡೆ ಎತ್ಕೊಂಬ ಅಂತ ಹೇಳಿದ್ರು, ಅದಕ್ಕೆ ಎತ್ಕೊಂಡು ಹೋಗೋಣ ಅಂತ ಬಂದೆ. ಆ ಟೈಮಲ್ಲಿ ಇದು ವಿಡಿಯೋ ಮಾಡಿಕೊಂಡೆ ನಾನು. ಇನ್ನು ಇಷ್ಟು ಆಯಿತು ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದು. ಇಷ್ಟು ತೊಗೊಂಡಿದ್ವಿ, ಇಷ್ಟಕ್ಕೇ 7500 ಆಗೋಯಿತು. ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ, ಬರೀ ಇಷ್ಟೇ ದಿನಸಿ ಐಟಮ್ನೇ ತೊಗೊಂಡಿರೋದು. ಬಟ್ 7000 ಆಗೋಯಿತು. ಇದು ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋಕೆ ತುಂಬಾ ಇಷ್ಟ. ತುಂಬಾ ದಿನ ಆಗೋಗಿತ್ತು ಪ್ಯಾಂಟು ಶರ್ಟ್ ಹಾಕ್ಕೊಂಡು. ಇವತ್ತು ಸುಮ್ಮನೆ ಹಾಕ್ಕೊಂಡು ಹೋಗೋಣ ಅಂತ ಹಾಕ್ಕೊಂಡೆ. ನನಗೆ ತುಂಬಾ ಇಷ್ಟ ಹಾಕ್ಕೊಳ್ಳೋದಕ್ಕೆ. ಸರಿ ಇನ್ನು ಮನೆಗೆ ಬಂದೆ, ಶಾಪಿಂಗ್ ಎಲ್ಲ ಮಾಡಿಕೊಂಡು ಅವ್ರ ಕೆಲ್ಸಕ್ಕೆ ಹೋದರು. ಇನ್ನು ಇದು ನಾನು ಕೂದಲು ತುಂಬ ಏರ್ ಫಾಲ್ ಆಗ್ತಾಯಿದೆ. ಅದಕ್ಕೆ ನೋಡೋಣ, ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಬರೀ ಇದೇ ಬರುತ್ತೆ ಅಡ್ವರ್ಟೈಸು, ಬಾಡಿ ವೈಸ್ದು ಚಾಕ್ಲೇಟು. ನಮ್ಮ ಮನೆಯವ್ರಿಗೆ ಕಾಡಿಬೇಡಿ ಆರ್ಡ್ರ್ ಮಾಡಿಸ್ಕೊಂಡೆ. ಇಷ್ಟಕ್ಕೆ 1600 ಏನೋ ಆಗಿದೆ 2 ಬಾಟ್ಲಿಗೆ. ಅದು 1 ಬಾಟ್ಲು ಬಂದು 1 ತಿಂಗಳಿರುತ್ತೆ. ಅದರಲ್ಲಿ 60 ಚಾಕ್ಲೇಟ್ ಇರುತ್ತೆ. ಬೆಳಗ್ಗೆ ಸಂಜೆ ಊಟ ಆದಮೇಲೆ ತಿನ್ನೋದು ಒಂದೊಂದು. ಸರಿ ಅಂದ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ಇನ್ನು ನನ್ನ ಮಗಳನ್ನ ಕರ್ಕೊಂಬರೋಣ ಅಂತ ಹೋದೆ. ಗುರಾಯಿಸ್ಕೊಂಡು ಬರ್ತಿದ್ದಾಳೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು. ಸರಿ ಇದು ಇವತ್ತಿನ ನನ್ನ ದಿನ ಆಗಿತ್ತು. ನನ್ನ ಮಗಳನ್ನ ಕರ್ಕೊಂಡು ಮನೆಗೆ ಬಂದೆ. ಆವಾಗ ಸಂಜೆ 4:30 ಆಗಿತ್ತು. ಅವಳಿಗೆ ಇವತ್ತು 3 o'clockಗೆ ಸ್ಕೂಲ್ ಬಿಟ್ಟಿದ್ದಾರೆ. ಇದೇ ಲಾಸ್ಟ್ ಅವಳಿಗೆ. ಇನ್ನು ಎಕ್ಸಾಮ್ ಲೀವ್ ಕೊಟ್ಟಿದ್ದಾರೆ, ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು. ಓಕೆ, ಇದು ಇವತ್ತಿನ ನನ್ನ ವ್ಲಾಗ್ ಆಗಿರುತ್ತೆ. ಏನೇನು ಮಾಡಿದ್ದೀನಿ, ಏನೇನು ಬಿಟ್ಟಿದ್ದೀನಿ ಅಂತ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗಿನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ವೀಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ನೋಡಿ. ನೀವು ಆ ಥರ ನೋಡೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನಿಮ್ಮಿಂದ ಕೇಳೋದು 1 ಲೈಕ್, 1 ಸಬ್ಸ್ಕ್ರೈಬ್, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರೂ ನೋಡೋಕೆ ಮುಂಚೆ ನೀವು ನೋಡ್ಬೋದು, ಸಪೋರ್ಟ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ 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 ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ನಾವು ಸ್ವಲ್ಪ ಬೆಳಿಬೇಕು, ನಾವು ಕಷ್ಟಪಡ್ತಿರೋದಕ್ಕೆ ಸ್ವಲ್ಪ ಆದರೂ ಪ್ರತಿಫಲ ಸಿಗಬೇಕಲ್ವ. ಅದಕ್ಕೆ ನಿಮ್ಮಂಥವ್ರ ಆಶೀರ್ವಾದ, ನಿಮ್ಮಂಥವ್ರ ಒಂದು ಲೈಕು, ಒಂದು ಕಮೆಂಟ್ಸ್ಗೆ ಕೇಳ್ಕೊಳ್ಳೋದಕ್ಕೆ ಬರಲಿ ಅಂತ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ. ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.